ಒಡ ಹುಟ್ಟದವನ್ ಬಂದ್ರೂ ಅವನನ್ನ ವೆಲ್ಕಮ್ ಮಾಡೋದಕ್ಕೆ ನೀವ್ ಎದ್ದು ನಿಂತ್ಕೊಳಕ್ ಆಗೋದಿಲ್ವಲ್ಲ? ಬರೋ ಜನ್ಮದಲ್ಲಿ ನನ್ ಗಂಡ ಪಕ್ಷಿಯಾಗಿ ಹುಟ್ಲಿ ಅಂತ ನಾನ್ ದೇವ್ರ ಹತ್ರ ಬೇಡ್ಕೋತೀನಿ. ಈಗ್ಲೂ ಕೂಡ ನಿಮ್ ಸೇವೆ ಮಾಡ್ಬೇಕಾ? ಹೋಗಿ ಇಲ್ಲಿಂದ. ಏನ್ ನೋಡ್ತಿದ್ದೀರಾ? ಹೋಗಿ ಇಲ್ಲಿಂದ. ಅಜ್ಜಿ, ಅಜ್ಜಿ, ನನಗೆ ಕಾಲ್ ಬಂದ್ಬಿಡ್ತು ಅಜ್ಜಿ. ಅಜ್ಜಿ, ನನಗೆ ಕಾಲ್ ಬಂದ್ಬಿಡ್ತು. ಹೌದು ಕಣ, ಕಾಲ್ ಬಂದ್ಬಿಡ್ತು ಅಮ್ಮ. ಇವತ್ತೇನಾದ್ರೂ ನಿಮ್ ತಂದೆ ಬದುಕಿದಿದ್ರೆ ಎಷ್ಟು ಸಂತೋಷ ಪಡ್ತಿದ್ರು. ನಿನ್ನ ಹೀಗೆ ನೋಡ್ತಾ ಇದ್ರೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಅಣ್ಣ. ಐ ಆಮ್ ಹ್ಯಾಪಿ. ಲಕ್ಕಿ, ಇದು ನಿಜನೋ ಕನಸು? ಈ ದಿನಕ್ಕೋಸ್ಕರ ಎಷ್ಟು ವರ್ಷದಿಂದ ಕಾಯ್ತಿದ್ದೆ ಗೊತ್ತಾ? ಹೌದು, ಈ ಕಾಲಕ್ಕೆ ಶಕ್ತಿ ಹೇಗೆ ಬಂತು ಗೊತ್ತಿಲ್ಲ ಅಜ್ಜಿ. ಊರ್ಮಿಳನ್ ಕಾಪಾಡ್ಬೇಕು ಅಂತ ನಿಮ್ಮನ್ನು ಕೂಕೊಂಡೆ, ನೀವ್ಯಾರು ಬರ್ಲಿಲ್ಲ. ಕಣ್ಣು ಮುಂದಿನ ಊರ್ಮಿಳ ಪ್ರಾಣ ಹೋಗ್ತಿದ್ರೆ ತಡ್ಕೊಳಕ್ಕಾಗದೆ ಕೂಕೊಂಡೆ ಅಷ್ಟೇ, ನಿಂತ್ಬಿಟ್ಟೆ. ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತಾ ಇದೆ ಅಣ್ಣ. ಅಪ್ಪ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಬಾವಾ, ಮತ್ತೆ ನಮ್ಮನೆಗೆ ಒಳ್ಳೆ ದಿನಗಳು ಬರ್ತಿದೆ ಅನ್ನೋದಕ್ಕೆ ಇದೇ ಶುಭ ಸೂಚನೆ ಬಾವಾ. ಇನ್ನೆಲ್ಲ ಒಳ್ಳೇದೇ ಆಗತ್ತೆ. ನಿಜ ವೈದೇಹಿ, ಊರ್ಮಿಳಾಗ ಏನಾದ್ರೂ ಆಗಿದ್ದಿದ್ರೆ ಅದರ ನಿಂದನೆ ನಿನ್ನ ಮಗು ಮೇಲೆ ಆಗ್ತಾ ಇತ್ತು. ಹಾಗಾಗಬಾರ್ದು ಅಂತಾನೆ ಆ ದೇವ್ರು ನನಗೆ ಕಾಲ್ ಕೊಟ್ಟಿರೋದು, ಊರ್ಮಿಳನ ಕಾಪಾಡಕ್ಕಾಗಿದ್ದು. ಕಾರಣ ಏನಾದ್ರೆ ಏನು, ಒಟ್ನಲ್ಲಿ ನಿನ್ನ ಕಾಲ್ ಬಂತಲ್ಲ, ಅಷ್ಟು ಸಾಕು. ನೀನ್ ನಡೆಯೋದನ್ನ ನೋಡೋದಿಕ್ಕೆ ನಿಮ್ ತಂದೆ ಬದುಕಿರ್ಬೇಕಿತ್ತು ಕಣೋ. ಇಲ್ಲೇ ಇದ್ದೀನಿ ಕೌಸಲ್ಯ. ನಿಮ್ ಸಂತೋಷದಲ್ಲಿ ನಾನು ಯಾವಾಗ್ಲೂ ಭಾಗಿಯಾಗಿರ್ತೀನಿ. ಊರ್ಮಿಳಾ, ಅಷ್ಟಕ್ಕೂ ಇದು ನಿನ್ ಕುತ್ತಿಗೆಗೆ ಹಾಕ್ದವ್ರು ಯಾರು? ನಾನ್ ಯಾರ ಸಾವನ್ನ ಬಯಸ್ತಿದ್ದೀನಿ ಅಂತ ಅದು ಆ ಸಾವಿ ಕೂಡ ಗೊತ್ತು. ಏನೋ ಗೊತ್ತಿಲ್ಲ ಅತ್ತೆ, ನಾನ್ ರೂಮಲ್ಲಿ ಮಂಚದ ಮೇಲೆ ಕೂತಿದ್ದೆ. ಆಮೇಲೆ ಏನಾಯ್ತೋ ಗೊತ್ತಿಲ್ಲ. ನೆಕ್ಸ್ಟ್ ನಾನು ನೋಡಿದಾಗ ನೇಣು ಹಗ್ಗಕ್ಕೆ ಸಿಕ್ಕಾಕೊಂಡಿದ್ದೆ. ನಿನಗೆ ಗೊತ್ತಿಲ್ಲದೆ ಯಾರು ನಿಂಗೆ ನೇಣು ಹಾಕ್ತಾರಕ್ಕ? ಅಯ್ಯೋ, ಗೊತ್ತಿಲ್ಲ ಅಂತ ಹೇಳ್ತಿದ್ದೀನಲ್ವಾ. ದೇವಂಶಣ, ಸುವರ್ಣ ಅಮ್ಮವರು ನೇಣು ಹಾಕೊಳಕ್ ನೋಡ್ತಿದ್ದಾರೆ. ನಾನು ನೋಡಿದೆ, ಆದ್ರೆ ಅದು ಭ್ರಮೆ ಅನ್ಕೊಂಡು ಸುಮ್ಮನಾದೆ. ಎಂತ ಕೆಲಸ ಮಾಡ್ದೆ ರಂಗ? ನೋಡಿದ್ ಸಾಕು, ಹೋಗೋಣ ನಡಿ. ಹಾ ನಡೀರಿ ಬೇಗ. ಏನಾಗ್ತಿದೆ? ಸುವರ್ಣತೆ ಯಾಕೆ ನೇಣು ಹಾಕೊಂತಿದ್ದಾರೆ? ಅವರಿಗೂ ಕೂಡ ನನಗಾದಂಗೆ ಆಗಿರತ್ತೆ ಅಲ್ಲ. ನಮ್ಗೆ ಯಾಕೆ ಹೀಗಾಗ್ತಿದೆ?
ಇಷ್ಟು ದಿನ ಮನೆಯಿಂದ ದೂರ ಇದ್ದು ಈಗೇನೋ ಸಾಧಿಸ್ಬೇಕು ಅಂತ ಬಂದು ಹೀಗೆ ನೇಣಿಗೆ ಸಿಕ್ಕಾಕೊಂಡಿದ್ದೀನಲ್ಲ ದೇವ್ರೆ. ಏ ವಾಲಿ, ನನ್ ಬಿಟ್ಟು ಎಲ್ಲಿ ಹೋದ್ಯೋ? ಬಂದು ನಿಮ್ಮಮ್ಮನ್ ಕಾಪಾಡೋ, ನಿಮ್ಮಮ್ಮನ್ ಕಾಪಾಡು. ಅಮ್ಮ, ಇಷ್ಟೊತ್ತಾಯ್ತು, ಒಬ್ರು ಇಲ್ಲಿಗೆ ಬಂದಿಲ್ವಲ್ಲ. ಅಮ್ಮ ಎಲ್ಲಿದ್ಯಮ್ಮ? ಬಾಗ್ಲಾಕೊಂಡು ಭಗವದ್ಗೀತೆನ ಕೇಳ್ತಾ ಇದೆಯಲ್ಲಮ್ಮ. ಇವಾಗ ನಾನು ಸತ್ತರೆ ಆಮೇಲೆ ಗೊಳೋ ಅಂತ ಅಳ್ಬೇಕಾಗುತ್ತಮ್ಮ. ಬೇಗ ಬಂದು ಕಾಪಾಡು. ಅವರವರ ಕರ್ಮಾನುಸಾರ ಒಬ್ಬ ಮಧ್ಯದಲ್ಲಿ ಇದೊಂದು ಗೋಳು. ಸುವರ್ಣ, ಸುವರ್ಣ, ಚಿಕ್ಕಿ ಅತ್ತೆ, ಚಿಕ್ಕಿ ಬಾಗಿಲು ಸುವರ್ಣ, ಬಾಗಿಲು ತೆಗಿ. ಬಾಗಿಲು ತೆಗೀರಿ ಚಿಕ್ಕಿ. ನಾನು ಇಲ್ಲೇ ಇದ್ದೀನಿ, ಬಾಗಿಲು ತೆಗೀರಿ. ಒಳಗಡೆ ಯಾರೋ ನನಗೆ ನೇಣು ಹಾಕಿದ್ದಾರೆ, ಬೇಗ ಬಾಗಿಲು ತೆಗೀರಿ. ಚಿಕ್ಕಮ್ಮ, ಚಿಕ್ಕಿ, ಚಿಕ್ಕಮ್ಮ, ಸುವರ್ಣ ಬಾಗಿಲು ತೆಗಿಯಮ್ಮ. ತೆಗೀರಿ ಚಿಕ್ಕಮ್ಮ. ಸುವರ್ಣ, ಅತ್ತೆ, ಬಾಗಿಲು ತೆಗಿ. ಸುವರ್ಣ, ಸುವರ್ಣ, ಅತ್ತೆ, ತೆಗೀರಿ. ಬೇಗ ಬಾಗಿಲು ತೆಗೀರಿ. ಅಯ್ಯೋ, ಹೊರಗಡೆ ನನ್ನ ಧ್ವನಿ ಕೇಳಿಸ್ತಿದ್ಯೋ ಇಲ್ವೋ? ಅಕ್ಕ, ಅತ್ತೆ, ನನ್ನನ್ನು ಕಾಪಾಡಿ. ಅಯ್ಯೋ ಸುವರ್ಣ, ಸುವರ್ಣ, ಬಾಗಿಲು ತೆಗೀರಿ. ಅತ್ತೆ, ತೆಗಿ ಸುವರ್ಣ, ಅತ್ತೆ, ಬಾಗಿಲು ತೆಗೀರಿ. ದೇವಾಂಶ್, ಲಕ್ಕಿ, ಯಾರಾದ್ರೂ ಬಂದು ನನ್ನನ್ನು ಕಾಪಾಡಿ. ಈ ಭಗವದ್ಗೀತೆ ಶ್ಲೋಕ, ಈ ನೇಣ್ ಹಗ್ಗ, ಇದೆಲ್ಲ ಇವ್ರ ಕೆಲ್ಸನಾ? ಹೆಲ್ಪ್, ಹೆಲ್ಪ್. ಬಾಗಿಲು ತೆಗಿ. ಅತ್ತೆ, ಈ ಶ್ಲೋಕನೇ ನನ್ನ ರೂಮಲ್ಲೂ ಪ್ಲೇ ಆಗ್ತಿತ್ತು. ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾ. ನಾನು ಎಷ್ಟೇ ಕೂಗಿದ್ರು ನೀವ್ ಯಾರು ಬಂದು ಬಾಗ್ಲು ತೆಗಿಲಿಲ್ಲ. ಅಂದ್ರೆ ನೀವಿಬ್ರು ಪ್ಲಾನ್ ಮಾಡಿ ಮಾಡಿದ್ರಾ? ಅಯ್ಯೋ, ನನಗೆ ಗೊತ್ತಿಲ್ಲ ಅಂದ್ರೂ ನಂಬ್ತಾ ಇಲ್ವಲ್ಲ ನೀವು. ನನ್ನ ರೂಮಲ್ಲಿ ಭಗವದ್ಗೀತೆ ಶ್ಲೋಕನ್ ಹಾಕ್ದಂಗೆ ಈ ರೂಮಲ್ಲೂ ಹಾಕಿದ್ದಾರೆ. ಅದರಿಂದಾಗಿ ನನ್ನ ಪರಿಸ್ಥಿತಿ ಇವ್ರ ಪರಿಸ್ಥಿತಿ ಒಂದೇ ಅಂತ ಹೇಳ್ದೆ. ನಂಬೋದು ನಮ್ದೇ ಇರೋದು ನಿಮ್ಮಿಷ್ಟ. ಮೊದ್ಲು ಅವ್ರನ್ನ ಕಾಪಾಡಿ. ಸುವರ್ಣ, ಸುವರ್ಣ, ಚಿಕ್ಕಿ, ಅತ್ತೆ, ಸುವರ್ಣ, ಚಿಕ್ಕಿ, ಬಾಗಿಲು ತೆಗಿ, ಡೋರ್ ಸುವರ್ಣ, ಓಪನ್ ಮಾಡಿ, ಅತ್ತೆ, ಬಾಗಿಲು ಚಿಕ್ಕಿ. ಮಾಡ್ತೀರಿ ಒಳಗಡೆ. ಬಾಗ್ಲು ತೆಗೀರಿ. ಬಾಗಿಲು ತೆಗಿ. ಹೋಗಿ ಆರೆ ತಗೊಂಡ್ ಬಾ. ಸರಿ ಯಜಮಾನ್ರೆ. ಅಮ್ಮೋರೆ, ಅಮ್ಮೋರೆ, ಯಜಮಾನ್ರೆ. ಅಯ್ಯೋ, ನಿನ್ ಹೊಟ್ಟೆಗೆ ಉಪ್ಪಾಕ. ಕಾಪಾಡೋದ್ ಬಿಟ್ಟು ಹಾಗೆ ಹೋದ್ಲಲ್ಲ. ಕಾಪಾಡ್ಬೇಕು ಅಂತ ಅನ್ಸ್ಲಿಲ್ವ ಅವಳಿಗೆ? ಯಜಮಾನ್ರೆ, ಯಜಮಾನ್ರೆ. ಅಯ್ಯೋ ಸುವರ್ಣ, ಏನಾಯ್ತು? ಅಲ್ಲಿ ಅಲ್ಲಿ ವಾಲಿ ಅವರು ಅವನ್ಗೇನಾಯ್ತು? ನೇಣು ಹಾಕುತ್ತಿದ್ದಾರೆ. ಹೌದಾ? ಕಾಲು ಕಾಲು ಲಕ್ಕಿ ಕಾಲ್ ಸರಿ ಹೋಯ್ತಾ? ಇದು ಕನ್ಸ ನಿಜನಾ? ಏನ್ ರೋಗ ಬಂದಿದೆಯೋ ನಿಮ್ಗೆ? ಯಾಕೆಲ್ರು ಸಾಯ್ಬೇಕು ಅನ್ಕೊಂಡಿದ್ದೀರಾ? ನೀವು ಮಾಡಿರೋ ಪಾಪಗಳಿಗೆ ನಾನೇ ಖುದ್ದಾಗಿ ನಿಮ್ಮನ್ನು ಸಾಯಿಸ್ಬೇಕು. ಆದ್ರೆ ನಿಮ್ಗಳ ಹಾಗೆ ಸಂಬಂಧಗಳ ಬೆಲೆ ಗೊತ್ತಿಲ್ದಿರೋರಲ್ಲ. ಹೌದು, ಯಾಕ್ರೋ ಸಾಯ್ಬೇಕು ಅನ್ಕೊಂಡಿದ್ದೀರಾ? ಮಾಡಿರೋ ಪಾಪಕ್ಕೆ ಪಶ್ಚಾತ್ತಾಪಕ್ಕ, ಅಥವಾ ಹೊಸದಾಗಿ ಏನಾದ್ರೂ ಪಾಪ ಮಾಡಿ ಸಿಕ್ಕಾಕೊಂಡ್ಬಿಡ್ತೀವಿ ಅನ್ನೋ ಭಯಕ್ಕ? ಈಗ ಇಲ್ಲೇ ಹಾಕೋ ಕುತ್ಕೊಂಡಿದ್ಯಾ? ಅಲ್ಲಿ ನಿಮ್ಮಮ್ಮ ಕೂಡ ಬಾಗಿಲು ಹಾಕೊಂಡು ನೇಣು ಹಾಕೊಂಡಿದ್ದಾರೆ. ಏನು? ಅಮ್ಮ ಅಮ್ಮ ನೇಣ ಹಾಕೊಂಡ್ರ? ಎಲ್ರು ಪ್ಲಾನ್ ಮಾಡ್ಕೊಂಡೆ ಮಾಡಿರೋದು. ಗೊತ್ತಿಲ್ಲದಿರೋ ತರ ನಾಟಕ ಯಾಕೆ ಮಾಡ್ತಾ ಇದೀಯಾ? ಬಾಗಿಲು ಹೊಡೆದ ಬಾ. ಮಾರೆ ತಗೋ, ಎಲ್ಲಿ ಹೋಗಿ ಓಪನ್ ಮಾಡು.
ಬೇಗ ತೆಗಿ, ನನ್ನನ್ನು ಬೇಗ ಇಳಿಸಿ. ಏ ವಾಲಿ, ನಿಮ್ಮಮ್ಮ ಇಲ್ಲಿ ಬಾಗ್ಲು ಹಾಕೊಂಡಿದ್ರೆ ನೀನೆಲ್ಲಿ ಹೋಗಿದ್ಯೋ? ಇವನು ಕೂಡ ಅಲ್ಲೇ ನೇಣು ಹಾಕೋತಾ ಇದ್ದ. ಮೂರು ಜನ ಒಂದೇ ಸಲ ನೇಣು ಹಗ್ಗಕ್ಕೆ ಸಿಕ್ಕಾಕೊಳ್ಳೋದು ಅಂದ್ರೆ ಏನು? ಏನಾಗ್ತಿದೆ ಇಲ್ಲಿ? ಬನ್ನಿ. ಅಯ್ಯೋ, ರಂಗ ಸುತ್ತೆ ತಗೊಂಡ್ ಬಾ, ಹೋಗು. ಸಾಯ್ಬೇಕು ಅಂತ ನೇಣು ಹಾಕೊಳ್ಳೋದು ಯಾಕೆ? ಕಾಪಾಡಿ ಕಾಪಾಡಿ ಅಂತ ಕೂಕ್ಕೊಳ್ಳೋದು ಯಾಕೆ? ನಿನ್ನೆ ನೋಡಿದ್ರೆ ಕೋತಿ ತರ ಆಡ್ತಿದ್ರಿ. ಬೆಳಿಗ್ಗೆ ಅಡಿಗೆ ಮನೇಲಿ ಈ ವಾಲಿ ಎಣ್ಣೆಗೆ ಹಾಕಿದ ಬದನೆಕಾಯಿ ಬಾಂಬ್ ತರ ಸಿಡಿತು. ಈಗ ನೋಡಿದ್ರೆ 3 ಜನನು ನೇಣು ಹಾಕೊಂಡಿದ್ರಿ. ಅಷ್ಟಕ್ಕೂ ಏನಾಗಿದೆ ನಿಮ್ಗೆಲ್ಲ? ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಾ? ಮೊದಲೇ ಮನೆ ಪರಿಸ್ಥಿತಿ ಸರಿಯಾಗಿಲ್ಲ ಅಂತ ಗೊತ್ತು ತಾನೆ. ನಿಮ್ ಹುಚ್ಚಾಟದಿಂದ ಮನಃಶಾಂತಿನೇ ಇಲ್ಲದೆ ಇರೋ ಹಾಗೆ ಮಾಡ್ಬೇಕು ಅಂತ ಇದ್ದೀರಾ? ಅಯ್ಯೋ ಅತ್ತೆ, ನಮಗೇನು ಗೊತ್ತಿಲ್ಲ. ಕೆಳಗೆ ಊರ್ಮಿಳ ಹತ್ರ ಮಾತಾಡ್ತಿದ್ದಾಗ ನನಗೇನೋ ಆಯ್ತು ಅಷ್ಟೇ. ಆಮೇಲೆ ನೋಡ್ತೀನಿ ನಾನು ಫ್ಯಾನ್ಗೆ ನೇತಾಡ್ತಿದ್ದೀನಿ. ಮಧ್ಯದಲ್ಲಿ ಏನಾಯ್ತೋ, ಯಾರು ಏನ್ ಮಾಡಿದ್ರೋ ನನಗ್ ನಿಜವಾಗ್ಲೂ ಏನು ಗೊತ್ತಿಲ್ಲ. ಯಾರೋ ಮಾಡಿದ್ರೆ ಒಳಗಡೆಯಿಂದ ಬಾಗ್ಲು ಹೇಗ್ ಲಾಕ್ ಆಗುತ್ತೆ ಅತ್ತೆ? ಇದ್ಯಾಕೋ 3 ಜನನು ಬೇಕು ಅಂತ ಮಾಡಿರೋ ಹಾಗಿದೆ. ಹಾಗೇನಾದ್ರೂ ಮಾಡೋ ಅಂತ ಉದ್ದೇಶ ಇದ್ರೆ ಅದನ್ನ ಬೇರೆಯವ್ರಿಗೆ ಮಾಡ್ತಾರೆ ವೈದೇಹಿ. ತಮಿಗ್ ತಾವೇ ನೇಣು ಹಾಕೊಳ್ಳಲ್ಲ. ಇದನ್ನೆಲ್ಲ ಬೇರೆಯವ್ರು ಮಾಡಿರೋದು. ನಮ್ಗೇನು ಗೊತ್ತಿಲ್ಲ. ಯಾರೋ ಮಾಡಿದ್ರೆ ನಿಮ್ ಕಾಲ್ ಕೆಳಗೆ ಖಂಡಿತ ಸ್ಟೂಲ್ ಇಡ್ತಾ ಇರ್ಲಿಲ್ಲ. ಹಗ್ಗ ಕಟ್ಟಿ ಸಾಯೋಗ್ ಬಿಡ್ತಾ ಇದ್ರು. ಇಷ್ಟೊತ್ತಿಗೆ ನೀವು ಸತ್ತು ಯಾವುದೋ ಕಾಲ ಆಗಿರೋದು. ಆದ್ರೆ ನಾವು ಬಂದು ಕಾಪಾಡೋವರೆಗೂ ಹಾಗೆ ಇದ್ದೀರಾ ಅಂತಂದ್ರೆ ನಾಟಕ ಅಲ್ಲದೆ ಇನ್ನೇನು ಅನ್ಕೋಬೇಕು ಹೇಳಿ? ಸಾವಿನ ದೌಡೆಯಿಂದ ಬಚಾವಾಗಿದ್ದೀವಿ. ಈಗ ಸುಧಾರಿಸ್ಕೊತಿದ್ರೆ ನಾಟಕ ಅಂತಿದೆಯಲ್ಲ ದೇವಾಂಶ್. ಹೌದು ಸುವರ್ಣ, ನಡೆದಿದ್ರ ಬಗ್ಗೆ ಹೇಳಿದ್ರೆ ಸುಳ್ಳು ಅಂತ ಅನ್ಕೊಳ್ತಾರೆ. ಅಯ್ಯೋ ಇಂದು ಅಜ್ಜಿ, ಯಾರು ಏನೇ ಅನ್ಕೊಂಡ್ರು ನಾವ್ ಹೇಳ್ತಿರೋದೇ ನಿಜ. ಈ ವೈದೇಹಿಗೆ ಮಗು ಆಗ್ತಿದೆ ಅಂತ ಗೊತ್ತಾದಾಗಿಂದ ಇದೆಲ್ಲ ನಡೀತಾ ಇದೆ ಅಜ್ಜಿ. ನೋಡಿದ್ಯಾ, ಮತ್ತೆ ನನ್ನ ಮಗು ಮೇಲೆ ಅಪವಾದ ಹೊರಿಸ್ತಾ ಇದ್ಯಾ. ಅಪವಾದ ಹೊರಿಸ್ಬೇಕು ಅಂತಾನೆ 3 ಜನನು ನಾಟಕ ಆಡ್ತಿರೋ ಹಾಗಿದೆ. ಇಲ್ಲ, ಇದು ಮಾತ್ರ ನಾಟಕ ಅಲ್ಲ. ನಾವಂತೂ ಇದ್ದಕ್ಕಿದ್ದಂಗೆ ಮಾಯ ಆಗಿ ನೇಣು ಹಗ್ಗಕ್ಕೆ ಸಿಕ್ಕಾಕೊಂಡಿದ್ವಿ. ಅಯ್ಯಯ್ಯಪ್ಪ ದೇವ್ರೆ, ಮಧ್ಯದಲ್ಲಿ ಏನ್ ನಡೀತು ಅಂತ ಯಾರಿಗೂ ಗೊತ್ತಿಲ್ಲ. ಹೌದಲ್ವಾ ಸುವರ್ಣಾತೆ? ಹಾ ಹೌದು. ಇದು ಮಾಮೂಲಿ ಮನುಷ್ಯರಿಂದ ಆಗೋ ಕೆಲಸ ಅಲ್ಲ ಅತ್ತೆ. ಖಂಡಿತವಾಗ್ಲು ಇದು ವೈದೇಹಿ ಮಗು ಪ್ರಭಾವನೆ. ಅದು ಮಾಮೂಲಿ ಮಗು ಅಲ್ಲ, ಅದು ಕೊಲೆಗಡಕ್ ಮಗು. ಅಕ್ಕ ಸಾಕು, ನಾನು ಏನೆಲ್ಲ ನಡೆಯುತ್ತೆ ಅನ್ಕೊಂಡಿದ್ನೋ ಅದೇ ನಡೀತಾ ಇದೆ. ನನ್ನ ಮಗು ಮೇಲೆ ಅಪವಾದ ಬರಬೇಕು ಅಂತ ಬೇಕು ಅಂತಾನೆ ಹೀಗೆಲ್ಲ ಮಾಡ್ತಿದ್ದೀರಾ. ಕಣ್ಣು ಮುಂದೆನೆ ಇಷ್ಟೆಲ್ಲ ಆಗ್ತಿದ್ರು ಬೇಕು ಅಂತ ಮಾಡ್ತಿದೀವಿ ಅಂತೀಯಲ್ಲ.
ನೀನ್ ಎಷ್ಟೇ ಹೇಳಿದ್ರು ನಿನ್ನ ಮಗುನೇ ಈ ಮನೆಗೆ ಶಾಪ. ಶಾಪ ಆಗಿದ್ದಿದ್ರೆ ಅದೇ ನೇಣ್ ಹಾಗಕ್ಕೆ ಇಷ್ಟೊತ್ತಿಗೆ ನೀವು ಶವ ಆಗಿ ನೇತಾಡ್ಬೇಕಾಗಿತ್ತು. ವರ ಆಗಿರೋದ್ರಿಂದಾನೆ ಸಾಯ್ಬೇಕಾಗಿದ್ದಿದ್ ನೀವು. ನಾವು ಕಾಪಾಡಿದ ತಕ್ಷಣ ಬದುಕಿದ್ದೀರಾ. ಕಾಪಾಡಿ ತಪ್ಪು ಮಾಡ್ತೀವಿ ಅನ್ಸುತ್ತೆ. ಬಿಟ್ಟಿದ್ರೆ ಹಾಗೆ ಸಾಯ್ತಿದ್ರು. ಬದುಕದ ಮೇಲಾದ್ರೂ ಇವ್ರ ಅಭಿಪ್ರಾಯ ಬದಲಾಗುತ್ತೆ ಅಂತ ಅನ್ಕೊಂಡಿದ್ದೆ ದೇವಾಂಶ್, ಆದ್ರೆ ಇವ್ರು ಖಂಡಿತ ಬದಲಾಗಲ್ಲ. ಅಂದ್ರೆ ಮಗು ಮೇಲೆ ಆರೋಪ ಬರಬಾರ್ದು ಅಂತ ನನ್ನನ್ನು ಕಾಪಾಡಿದ್ರಿ ಅಂತಾಯ್ತು. ನನ್ ಮೇಲಿರೋ ಪ್ರೀತಿಯಿಂದ ಅಲ್ಲ. ಅಷ್ಟಕ್ಕೂ ಆ ಕಾಲ್ ಕೂಡ ಆ ಮಗುಗೋಸ್ಕರ ಸರಿ ಹೋಗಿರ್ಬೇಕು. ಕರೆಕ್ಟ್ ಅಕ್ಕ, ಚೆನ್ನಾಗಿ ಹೇಳ್ದೆ. ನನ್ ಮಗು ಶಾಪ ಆಗಿದ್ದಿದ್ರೆ ಬಾವಂಗೆ ಕಾಲ್ ಹೇಗ್ ಬರ್ತಾ ಇತ್ತು? ಇದೊಂದು ಸಾಕು ನನ್ ಮಗು ವರ ಅಂತ ನಿರೂಪಿಸಕ್ಕೆ. ಹೌದು, ವೈದೇಹಿ ಹೇಳಿದ್ದೆ ನಿಜ. ನಿನ್ನನ್ನ ಕಾಪಾಡಬೇಕು ಅಂತ ಅನ್ಕೊಂಡೆ, ಕಾಲ್ ಬರಲಿಲ್ಲ. ಆದ್ರೆ ವೈದೇಹಿ ಮಗು ಮೇಲೆ ಎಲ್ಲಿ ನಿಂದನೆ ಆಗುತ್ತೋ ಅಂತ ಟ್ರೈ ಮಾಡ್ದೆ, ಕಾಲ್ ಬಂದ್ಬಿಡ್ತು. ಅಂದ್ರೆ ಕಾಲ್ ಬರೋದಕ್ಕೆ ಕಾರಣ ಅವಳು ಮಗುನೇ. ನೀವೆಲ್ಲರೂ ಶಾಪ ಅಂತ ಹೇಳ್ತಾ ಇರೋ ಮಗುನೇ ನನ್ನ ಪಾಲಿನ ವರ ಆಗಿದೆ. ಎಲ್ಲರಿಗೂ ವರನೇ ಅಣ್ಣ. ಅದನ್ನ ಶಾಪ ಅಂತ ಬದಲಾಯಿಸೋಕೆ ಪ್ರಯತ್ನಿಸ್ತಾ ಇದ್ದಾರೆ. ದೇವಾಂಶ್, ಆ ಕಾರಣಕ್ಕೆ ಯಾರು ನೇಣು ಹಾಕೊಳ್ಳಲ್ಲ, ಅರ್ಥ ಆಯ್ತಾ? ಊರ್ಮಿಳಾ, ಸ್ವಲ್ಪ ಸುಮ್ಮನಿರು. ಸ್ವಲ್ಪ ಹೊತ್ತು ಮಗು ಬಗ್ಗೆ ಮಾತಾಡೋದನ್ನ ನಿಲ್ಲಿಸು. ಈಗ ನೀವು 3 ಜನ ಹೇಗಿದ್ದೀರಾ? ಹೇಗಿರ್ತೀವಿ ಅಜ್ಜಿ, ಹೇಗಿರ್ತೀವಿ ಅಂತ ಹೇಗೆ ಕೇಳ್ತೀರಾ ಅಜ್ಜಿ? ಈ ಸಲ ನೇಣು ಹಾಕೋದಿಂದ ತಪ್ಪಿಸ್ಕೊಂಡಿದೀವಿ. ಮುಂದಿನ ಸಲ ತಪ್ಪಿಸ್ಕೊಳ್ಳೋಂತ ಅವಕಾಶ ಸಿಗುತ್ತೋ ಅಥವಾ ಸತ್ತೇ ಹೋಗ್ತೀವೋ ಅಂತ ಮನ್ಸಲ್ಲಿ ಚಿಂತೆ ಕಾಡ್ತಾ ಇದೆ ಅಜ್ಜಿ. ಮನಸ್ಸು ಚೆನ್ನಾಗಿದ್ರೆ ಎಲ್ಲನೂ ಚೆನ್ನಾಗೇ ಇರುತ್ತೆ. ಏನೇನೋ ಯೋಚನೆ ಮಾಡಿಕೊಂಡು ಈ ಥರ ಹುಚ್ಚು ಪ್ರಯತ್ನಗಳನ್ನ ಮಾಡಬೇಡಿ. ಹುಷಾರು. ಯಾವ್ದೊಂದು ಸತ್ಯ ಅನ್ಕೋಬೇಕೋ ಯಾವ್ದೊಂದು ಸುಳ್ಳು ಅನ್ಕೋಬೇಕೋ ಯಾವುದು ನನಗೆ ಅರ್ಥನೇ ಆಗ್ತಾ ಇಲ್ಲ. ನನ್ ಮಗು ಮೇಲೆ ಅಪವಾದ ಹೊರಿಸ್ಬೇಕು ಅಂತ ನೋಡಿದ್ರೆ ಅದು ಕಡೆಗೆ ನಿಮ್ಗಳ ಮೇಲೇನೆ ಬರತ್ತೆ. ಅದನ್ನ ನೆನ್ಪಿಟ್ಕೊಳ್ಳಿ. ನಮ್ಮನ್ನ ನಿಜವಾಗ್ಲೂ ಯಾರೋ ನೇಣಿಗೆ ಹಾಕಿದ್ರಲ್ವಾ? ಆದರೂ ಸ್ವಲ್ಪನೂ ಸಹಾನುಭೂತಿ ಇಲ್ಲದೆ ನಮಗೆ ವಾರ್ನಿಂಗ್ ಕೊಟ್ಟು ಹೋಗ್ತಿದಾರಲ್ಲ ಇವರು. ನಮ್ ಸಿಚುಯೇಷನ್ ಹಾಗಿದೆ ವಾಲಿ. ಇವರೇ ಅಲ್ಲ, ನಡೆದಿದ್ದನ್ನ ಯಾರಿಗೆ ಹೇಳಿದ್ರು ನಂಬಲ್ಲ. ನಾವೆಲ್ಲ ನಾಟಕ ಆಡ್ತಿದೀವಿ ಅಂತಾನೆ ಹೇಳ್ತಾರೆ.